ನೋಡಿ ಇವರೇ ಅವ್ರವ್ರ ಅಭಿಮಾನೋತ್ಸವ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾಕೆ ಕೇಳ್ತೀರಾ? ಅದು ಅವ್ರದ್ದು ಆಯಿತು, ಅವ್ರ ಪಕ್ಷದ ಕಾರ್ಯಕ್ರಮ ಆಯಿತು, ಅವ್ರ ಅಭಿಮಾನಿಗಳು ಮಾಡಿದ್ವಿ, ಖಾಸಗಿ ಕಾರ್ಯಕ್ರಮ, ಅದಕ್ಕೆ ನಮ್ಮ ಪಕ್ಷಕ್ಕೆ ಏನು ಸಂಬಂಧ? ಈಗ ನಾವು ಹೇಳೋಕ್ಕಿಂತ ನಿನ್ನೆ ಅವ್ರ ಕೆಲವು ಶಾಸಕರು ಇರ್ಬೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ತಾವು ಕೇಳಬೇಕಲ್ಲ. ನಾವು ಹೊರಗಿನವ್ರು ಆಗ್ತೀವಿ, ಸಂಪೂರ್ಣ ಬೆಂಬಲ ಇಲ್ಲ ಅಂತ ಅವ್ರ ಶಾಸಕರೇ ಹೇಳ್ತಾ ಇದ್ದಾರೆ. ಅವ್ರ ಶಾಸಕರೇ ಒಬ್ಬರು ಹೇಳ್ತಾ ಇದ್ದಾರೆ, ಅವರಿಗೇನಾದರೂ ಗೌರವ ಇದ್ದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಇಂಥ ಕಾರ್ಯಕ್ರಮಗಳು ಮಾಡಬಾರ್ದು, ಸಾಕಷ್ಟು ಪ್ರಕರಣಗಳು ಅವ್ರ ಮೇಲಿದೆ, ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ, ಮೇ 20ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಒಂದು ಇದು ಬರೋದಿದೆ. ನಾವೆಲ್ಲ ಹೇಳ್ತಾ ಇರೋದು, ಅವ್ರೇ ಹೇಳ್ತಾ ಇರೋದು, ಅಭಿಮಾನಿಗಳು ಏನಾದರೂ ಮಾಡ್ಕೋತಾರೆ ಮಾಡ್ಕೊಳ್ಳಿ, ಆದರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉತ್ತರ ಕೊಡಲಿ. ಅಲ್ಲಿ ಒಂದು 50,000 60,000 ಜನ ಸೇರ್ತಾರಲ್ಲ, ಅಲ್ಲಿ ಉತ್ತರ ಕೊಡಲಿ ಅವರು, ನಮಗೇನು ಮಾಡೋದಿದೆ ಅದಕ್ಕೆ. ಇದು ಮೋಸ್ಟ್ಲಿ ಏನು ಅನಿಸ್ತಾ ಇದೆ ಅಂದರೆ, ಈ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲಿಂದ ಯಾವ ಉಪಚುನಾವಣೆಯಲ್ಲೂ ಬಿ ಜೆ ಪಿಯವರು ಜಯ ಸಾಧಿಸಿಲ್ಲ. ಮತ್ತು ಅಸೆಂಬ್ಲಿನಲ್ಲಿರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು, ಸುಮ್ಮನೆ ಕಾಟಾಚಾರಕ್ಕೆ ಆರೋಪಗಳು ಮಾಡಿಬಿಟ್ಟು ಗಾಳಿನಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು, ಮೇಲ್ಮನೆದವ್ರು ಇರ್ಬೋದು, ಕೆಳಗಿನ ಮನೆಯವ್ರು ಇರ್ಬೋದು, ಮತ್ತು ನಿಮ್ಮ ರಾಜ್ಯಾಧ್ಯಕ್ಷರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂದ್ಬಿಟ್ಟು ಬಿ ಜೆ ಪಿಯವ್ರು ಹೇಳ್ತಾ ಇದ್ರು. ನೀವೇ ನೋಡಿದರೆ ಎಷ್ಟು ಸರಿ ಡೆಲ್ಲಿಗೆ ಬದಲಾವಣೆ ಆಗಬೇಕು ಅಂದ್ಬಿಟ್ಟು ಹೋಗಿ ಬರೋರು ಬಂದಿದ್ದಾರೆ. ಸೊ ಅದರಿಂದ ಬಹುಶಃ ಅವರ ಸ್ಥಾನಮಾನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಇವೆಲ್ಲ ಅಭಿಮಾನೋತ್ಸವ ಇರಬೇಕು ಅಂತ ಅವರು ಬಿ ಜೆ ಪಿ ಎಮ್ ಎಲ್ ಎಗಳು ಹೇಳ್ತಾ ಇರೋದು. ಸೊ ಕಾಂಗ್ರೆಸ್ ಹ್ಯಾಸ್ ನೋ ಒಪಿನಿಯನ್ ಅಬೌಟ್ ಇಟ್. ನೋಡಿ, ಯಾವ ಗಿಫ್ಟ್ ಅಂದರೆ ನಾವು ಅದಕ್ಕೆ ನಮ್ಮ ಯೋಗ್ಯತೆ ಇದ್ದರೆ ಅದ್ರ ತಕ್ಕಂಗೆ ಕೊಡ್ತೀವಿ. ಪ್ರಮೋಷನ್ ನನ್ನ ಪೇ ಸ್ಕೇಲ್ನಲ್ಲಿ ಇಲ್ಲ ಅಲ್ಲ ಇವರೇ. ಪ್ರಮೋಷನ್ ಕೊಡಿಸೋದು ನನ್ನ ವ್ಯಾಪ್ತಿಗೆ ಮೀರುವಂಥದ್ದು, ಇವ್ರ ವ್ಯಾಪ್ತಿಗೂ ಮೀರಿದಂಥದ್ದು, ಇವ್ರ ವ್ಯಾಪ್ತಿಗೂ ಮೀರಿದಂಥದ್ದು. ನಮ್ಮ ಲೆವೆಲಲ್ಲಿ ಯಾವ ಗಿಫ್ಟ್ ಕೊಡಿಸ್ಬೋದು ನೀವು ಹೇಳಿದ್ರೆ ನಾವು ಕೊಡಿಸ್ತೀವಿ. ನೋಡಿ, ಪುನರ್ರಚನೆ, ರೀಶಫಲ್, ಕ್ಯಾಬಿನೆಟ್ ರೀಶಫಲ್ ಈಸ್ ದ ಪ್ರೆರಾಗೇಟಿವ್ ಆಫ್ ಹೈಕಮಾಂಡ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್. ಆಮೇಲೆ 2 ವರ್ಷ ಇರ್ಬೋದು, 3 ವರ್ಷದಲ್ಲಿರ್ಬೋದು, ಯಾವಾಗಲೂ ಸಾಮಾನ್ಯ ಪ್ರಕ್ರಿಯೆ, ಯಾವುದೇ ಸರ್ಕಾರ ಬಂದ್ರೂ ಕೂಡ ಅದನ್ನು ನಡೆಯುವಂಥದ್ದು. ಅದಾಗಲೇ ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬ್ರು ಇರ್ಬೋದು, ಚೀಫ್ ಮಿನಿಸ್ಟರ್ ಅವರು ಇಬ್ಬರೂ ಹೇಳಿದ್ದಾರೆ. ಸಮಯ ಬಂದಾಗ ನಾವು ಮಾಡ್ತೀವಿ, ರೀಶಫಲನ್ನು ಮಾಡ್ತೀವಿ, ಅಥವಾ ಬೇರೆ ಏನಾದರೂ ನಿರ್ಧಾರ ತೊಗೋಬೇಕಾದ್ರೂ ನಾವು ಮಾಡ್ತೀವಿ. ಸೊ ನಾನು ಇರ್ಬೋದು, ಅಲ್ಲಂ ಪ್ರಭು ಇರ್ಬೋದು, ಜಗದೇವ್ ಅವರು ಇರ್ಬೋದು, ನಾವು ತಿಪ್ಪಣ್ಣಪ್ಪ ಅವರು ಇರ್ಬೋದು, ಯಾರು ಮಾತಾಡಿದ್ರು ಅದು ಅಪ್ರಸ್ತುತ. ಈಗಾಗಲೇ ಸಾಹೇಬರು ಮಾತಾಡಿದ್ದಾರೆ, PCC ಅಧ್ಯಕ್ಷರು ಮಾತನಾಡಿದ್ದಾರೆ, CM ಅವರು ಮಾತನಾಡಿದ್ದಾರೆ. ಸೊ ವಾಟ್ ಎವರ್.